ಸ್ನೇಹಿತರೆ ನಮಸ್ಕಾರ. ತಾನು ದುಡಿಬೇಕು, ಫಾರಿನಿಗೆ ಹೋಗಬೇಕು, 4 ಕಾಸು ಸಂಪಾದನೆ ಮಾಡಬೇಕು, ಇದ್ರೆ 4 ಜನರ ರೀತಿ ಬದುಕಬೇಕು, ಜೊತೆಗೆ ದುಡ್ಡಿದ್ರೆ ಮಾತ್ರ ಈ ದುನಿಯಾದಲ್ಲಿ ಗೌರವ ಅಂತೇಳಿ ಅಂದ್ಕೊಂಡಿದ್ದಂಥ ವ್ಯಕ್ತಿ ಈತ. ನೆಲಮಂಗಲ ಮೂಲದ ವ್ಯಕ್ತಿ ಈತ. ಈತ ಈ ಒಂದು ಕನಸನ್ನು ಇಟ್ಕೊಂಡು, ಅಂದರೆ ಒಂದಷ್ಟು ದುಡಿಬೇಕು, ಹಣ ಮಾಡಬೇಕು ಅನ್ನೋಂಥ ಕನಸನ್ನು ಇಟ್ಕೊಂಡು ದೂರದ ಕೆನಡಾದಲ್ಲಿ ಹೋಗಿ ಕೆಲಸವನ್ನು ಮಾಡಿಕೊಂಡಿದ್ದ. ಕೇವಲ ಕೆಲಸವನ್ನು ಮಾಡಿಕೊಂಡಿರಲಿಲ್ಲ, ಅಲ್ಲಿ ಸಂಘಟನೆ ಮತ್ತು ಕನ್ನಡದ ಬಾವುಟವನ್ನು ಎತ್ತರದಲ್ಲಿ ಹಾರಿಸಿದಂತಹ ಒಬ್ಬ ದಿಟ್ಟ ಯುವಕನೀತ. ಆದರೆ ಈಗ ಈತನ ಬಗ್ಗೆ ಬಂದಿರುವಂಥ ಒಂದು ಸುದ್ದಿ ಸಹಜವಾಗಿ ಎಲ್ಲರನ್ನೂ ಕೂಡ ಬೆಚ್ಚಿ ಬೀಳಿಸುವಂಥದ್ದು. ನೆಲಮಂಗ ಮೂಲದ ವ್ಯಕ್ತಿಯನ್ನು ಕೆನಡಾದಲ್ಲಿ 10 ಬಾರಿ ಗುಂಡಿನ ದಾಳಿಯನ್ನು ನಡೆಸಿ ಅತಿ ಭೀಕರವಾಗಿ ಜೀವ ತೆಗೆದಿದ್ದಾರೆ ಅನ್ನುವಂಥ ವಿಚಾರ ಭಾನುವಾರ ಬೆಳಕಿಗೆ ಬಂದಿದೆ. ಈತನನ್ನು ಈಗಾಗಲೇ ಗುರುತಿಸಲಾಗಿದೆ ಮತ್ತು ಈತನ ಹಿನ್ನೆಲೆ ಏನು, ಈತ ಏನೆಲ್ಲ ಮಾಡ್ತಿದ್ದ ಎಲ್ಲದೂ ಕೂಡ ಗೊತ್ತಾಗಿದೆ. L&T ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಈತ ಅಲ್ಲಿನ ವುಡ್ಬೈನ್ ಮಾಲ್ನಲ್ಲಿ ಒಂದು ಭೀಕರವಾಗಿ ಈತನ ಜೀವವನ್ನು ತೆಗಿತಾರೆ ಅಂತ ಹೇಳಿದ್ರೆ ಅದಕ್ಕೇನೋ ಒಂದು ಕಾರಣ ಇರಲೇಬೇಕಲ್ವ. ಈ ಕ್ರೂರ ಹತ್ಯೆಯಿಂದ ಆತನ ಕುಟುಂಬ ಮತ್ತು ಸಮುದಾಯದಲ್ಲಿ ಒಂದು ಆಳವಾದಂಥ ದುಃಖ ಆವರಿಸಿದೆ. ಹಾಗಾದರೆ ಇದಕ್ಕೆ ಕಾರಣ ಏನು, ಇದರ ಹಿಂದಿನ ಉದ್ದೇಶ ಏನು, ಆತ ಯಾರು, ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಬಹುಶಃ ನಾನು ಯಾರ ಬಗ್ಗೆ ಹೇಳ್ತಿದ್ದೀನಿ ಅಂತ ಹೇಳ್ಬಿಟ್ಟು ಒಂದಷ್ಟು ಜನರಿಗೆ ಈಗ ಗೊತ್ತಾಗಿರ್ಬೋದು, ಆದರೆ ಒಂದಷ್ಟು ಜನರಿಗೆ ಇನ್ನೂ ಕೂಡ ಗೊತ್ತಾಗಿಲ್ಲ. ಕೆನಡಾದಲ್ಲಿ ಕೆಲಸವನ್ನು ಮಾಡ್ತಿದ್ದಂತಹ ನೆಲಮಂಗಲ ಮೂಲದ ವ್ಯಕ್ತಿಯ ಮೇಲೆ ಈತ ಕಾರಲ್ಲಿ ಹೋಗ್ತಾ ಇದ್ದ. ಆ ಸಂದರ್ಭದಲ್ಲಿ ಈತನ ಮೇಲೆ ಗುಂಡಿನ ದಾಳಿಯನ್ನು ನಡೆಸಲಾಗಿದೆ. ಆಸ್ಪತ್ರೆಗೆ ಕರೆದೊಯ್ದು ನಂತರ ಅಲ್ಲಿ ಚಿಕಿತ್ಸೆಯನ್ನು ಕೊಡಿಸಿದ್ರೂ ಕೂಡ ಈತ ಬದುಕಿ ಬರೋದಕ್ಕೆ ಸಾಧ್ಯವಾಗಲಿಲ್ಲ. ಹೀಗಾಗಿ ಈ ವ್ಯಕ್ತಿಯ ಈ ದುರ್ಘಟನೆಯಿಂದ ಕನ್ನಡದಲ್ಲಿ ನೆಲೆಸಿರುವಂತಹ ಅಥವಾ ಕರ್ನಾಟಕದಲ್ಲಿ ನೆಲೆಸಿರುವಂತಹ ಆತನ ಕುಟುಂಬಸ್ಥರು ಈಗಾಗಲೇ ಆಕ್ರಂದನ ಮುಗಿಲು ಮುಟ್ಟಿದೆ. ಏಕಾಏಕಿ ನಡೆದಂತಹ ಗುಂಡಿನ ದಾಳಿಗೆ ನಿಖರವಾದಂಥ ಕಾರಣ ಏನು ಅನ್ನೋದು ಕೂಡ ಈಗ ಗುಟ್ಟಾಗಿ ಉಳಿದಿದೆ. ಈತನ ಹೆಸರು ಚಂದನ್ ಕುಮಾರ್ ಅಂತ ಹೇಳ್ಬಿಟ್ಟು, 37 ವರ್ಷ, ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಗ್ರಾಮದ ಮೂಲದವನು. ಕಳೆದ 6 ವರ್ಷಗಳಿಂದ ಕೆನಡಾದಲ್ಲಿ ನೆಲೆಸಿದ್ದು L&T ಕಂಪನಿಯಲ್ಲಿ ಉದ್ಯೋಗವನ್ನು ಮಾಡ್ತಾ ಇದ್ದ. ಫೆಬ್ರವರಿ 8ನೇ ತಾರೀಕು ಚಂದನ್ ಕೆನಡಾದ ವುಡ್ಬೈನ್ ಮಾಲ್ನ ಬಳಿ ಕಾರ್ನಲ್ಲಿ ಹೋಗ್ತಾ ಇದ್ದಂಥ ವೇಳೆ ಏಕಾಏಕಿ ದುಷ್ಕರ್ಮಿಗಳು ಈತನ ಮೇಲೆ ಗುಂಡಿನ ಸುರಿಮಳೆಯನ್ನು ಸುರಿಸಿದ್ದಾರೆ. ಇದರಿಂದ ತೀವ್ರವಾಗಿ ಗಾಯಗೊಂಡಿದ್ದಂಥ ವ್ಯಕ್ತಿಯನ್ನು ಆಸ್ಪತ್ರೆಗೆ ರವಾನಿಸಲಾಗಿತ್ತು. ಆದರೆ ದುರಾದೃಷ್ಟವಶಾತ್ ಅಲ್ಲೂ ಕೂಡ ಈತ ಬದುಕಿ ಉಳಿಯಲಿಲ್ಲ. ಇನ್ನು ಶೂಟೌಟ್ ನಡೆದಂಥ ಸಂದರ್ಭದಲ್ಲಿ ಅದನ್ನು ಕಣ್ಣಾರೆ ಕಂಡಿದ್ದಂತಹ ಸ್ಥಳೀಯರು ಕೂಡ ಗಾಬರಿಗೊಂಡಿದ್ರು. ತಾವು ನೋಡ್ತಾನೆ ಈ ಭೀಕರ ದೃಶ್ಯ ಹೇಗಿತ್ತು ಅನ್ನೋದನ್ನು ಕೂಡ ವಿವರಿಸಿದರು. ಮಾಲ್ನ ಹೊರಗೆ ತಮ್ಮ ಕಾರ್ನಲ್ಲಿ ಕುಳಿತು ಮೊಬೈಲ್ನಲ್ಲಿ ಮಾತನಾಡ್ತಿದ್ದಂಥ ಓರ್ವ ವ್ಯಕ್ತಿಗೆ 5-6 ಬಾರಿ ಗುಂಡನ್ನು ಹಾರಿಸಿದಂಥ ಶಬ್ದ ಕೇಳಿಸ್ತು. ಈ ವ್ಯಕ್ತಿ ಕಾರಿನ ಕನ್ನಡಿಯ ಮೂಲಕ ನೋಡಿದಾಗ ಮತ್ತೊಬ್ಬ ವ್ಯಕ್ತಿ ಗನ್ನನ್ನು ಹಿಡಿದು ನಿಂತಿದ್ದು ಕೂಡ ಕಾಣಿಸ್ತು ಅಂತಲೂ ಕೂಡ ಹೇಳ್ತಾರೆ. ಇದು ಈಗಾಗಲೇ ದೊಡ್ಡ ಸಂಚಲನಕ್ಕೂ ಕೂಡ ಕಾರಣ ಆಗಿದೆ. ಯಾಕೆಂತ ಹೇಳಿದ್ರೆ ಚಂದನ್ ತಂದೆ ನಂದಕುಮಾರ್ ಅವರು ನಿವೃತ್ತ ಶಿಕ್ಷಕರು, ತಾಯಿ ಕುಟುಂಬದ ನಿರ್ವಹಣೆಯನ್ನು ಮಾಡಿಕೊಂಡು ಮನೆಯಲ್ಲೇ ಇದ್ದರು. ಇವರು ತ್ಯಾಮಗೊಂಡ್ಲು ಗ್ರಾಮದಲ್ಲೇ ವಾಸವನ್ನು ಮಾಡ್ತಿದ್ರು. ಕೆನಡಾದಲ್ಲಿ ನಡೆದಂತಹ ಘಟನೆಯ ತಕ್ಷಣ ಅಲ್ಲಿನ ಪೊಲೀಸರು ಚಂದನ್ ತಂದೆಯನ್ನು ಸಂಪರ್ಕಿಸಿ ಆ ವಿಚಾರಗಳನ್ನು ತಿಳಿಸ್ತಾರೆ. ಆದರೆ ಭಾಷೆಯ ಸಮಸ್ಯೆಯಿಂದ ಅವರಿಗೆ ಏನು ಅನ್ನೋದು ಗೊತ್ತಾಗೋದಿಲ್ಲ. ನಂತರ ಭಾರತೀಯರೊಬ್ಬರ ಮೂಲಕ ಈ ತಂದೆ ತಾಯಿಗೆ ವಿಚಾರವನ್ನು ಮುಟ್ಟಿಸುವಂಥ ಕೆಲಸವನ್ನು ಅಲ್ಲಿನ ಅಧಿಕಾರಿಗಳು ಮಾಡಿದ್ದಾರೆ. ಇನ್ನು ಚಂದನ್ನು ಯಾಕೆ ಇಷ್ಟು ಪಾಪ್ಯುಲರ್ ಅಂತ ಹೇಳಿ ಕೇಳಿದ್ರೆ, ಅಥವಾ ಚಂದನ್ ಬಗ್ಗೆ ಯಾಕೆ ಸುದ್ದಿಯನ್ನು ಮಾಡ್ತಿದ್ದೀವಿ ಅಂತ ಹೇಳಿ ಕೇಳಿದ್ರೆ, ಈತ ಸಾಮಾನ್ಯ ರೀತಿ, ಅಂದರೆ ಬೇರೆಯವರೆಲ್ಲ ಹೋಗಿ ಫಾರಿನಲ್ಲಿ ಕೆಲಸ ಮಾಡಿಕೊಂಡು ಅರ್ನಿಂಗ್ ಮಾತ್ರ ಮಾಡ್ತಿದ್ದಾರಲ್ಲ, ಬಟ್ ಆ ರೀತಿ ಅಲ್ಲ. ಈತ ಸ್ವಲ್ಪ ಡಿಫ್ರೆಂಟ್ ಆದಂಥ ವ್ಯಕ್ತಿ. ಚಂದನ್ ತನ್ನ ಕೆಲಸದ ಜೊತೆಗೆ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯನ್ನು ವಿದೇಶದಲ್ಲಿ ಹರಡ್ತಾ ಇದ್ದ. ಜೊತೆಗೆ ಕೆಲಸವನ್ನು ಅರಸಿ ಕನ್ನಡಕ್ಕೆ ಹೋದಂಥ ಭಾರತೀಯರಿಗೆ, ಅದರಲ್ಲಿಯೂ ಕೂಡ ಕನ್ನಡಿಗರಿಗೆ ತನ್ನ ಕೈಲಾದಷ್ಟು ಸಹಾಯವನ್ನು ಮಾಡ್ತಾ ಇದ್ದ. ಕನ್ನಡಿಗರಿಗಾಗಿ ಸಂಘಟನೆಗಳ ಮೂಲಕ ಅಗತ್ಯ ಸೇವೆಗಳನ್ನು ಕೂಡ ಒದಗಿಸಿದ್ದ. ಕನ್ನಡ ಪರ ಸಂಘಟನೆಯು ಕೂಡ ಇಲ್ಲಿ ಶುರು ಮಾಡಿದ್ದ ಅನ್ನುವಂತಹ ಮಾಹಿತಿಯೂ ಕೂಡ ಇದೆ. ಜೊತೆಗೆ ಈತ ಒಂದಷ್ಟು ಈ ಸೋಷಿಯಲ್ ವೆಲ್ಫೇರ್ ಕಾರ್ಯಕ್ರಮಗಳನ್ನು ಕೂಡ ಕನ್ನಡಕ್ಕಾಗಿ, ಅದರಲ್ಲೂ ಕೂಡ ಕರ್ನಾಟಕದ ಪ್ರೀತಿಗಾಗಿ ಒಂದಷ್ಟು ಕಾರ್ಯಕ್ರಮಗಳನ್ನು ಕೂಡ ಈತ ಮಾಡ್ತಾ ಇದ್ದ, ಆರ್ಗನೈಸ್ ಮಾಡ್ತಿದ್ದ ಅನ್ನೋದು ಕೂಡ ಗೊತ್ತಾಗಿದೆ. ಈ ವೈಷಮ್ಯದಿಂದನೇ ಇವನ ಮೇಲೆ ಈ ರೀತಿಯಾದಂತಹ ದಾಳಿ ಏನಾದರೂ ನಡೀತಾ ಅನ್ನುವಂಥದ್ದು ಕೂಡ ಕೆಲವರ ಪ್ರಶ್ನೆ. ಯಾಕಂತ ಹೇಳಿದ್ರೆ ಕೆನಡಾದಲ್ಲಿ ಕನ್ನಡ ನಿಮ್ಡಮವನ್ನು ಬಾರಿಸಿದಂತಹ ಸಾಧಕನೀತ, ಸಾಮಾನ್ಯವಾದಂಥ ವ್ಯಕ್ತಿ ಅಲ್ಲ.
ಹೀಗಾಗಿ ಈತನನ್ನು ಬೇರೆ ವರ್ಗದವರು ಟಾರ್ಗೆಟ್ ಮಾಡಿದ್ರಾ ಅನ್ನುವಂಥದ್ದು ಕೂಡ ಈಗಿರುವಂಥದ್ದು. ಬಟ್ ಎಲ್ಲೂ ಕೂಡ ಏನು ನಿಖರವಾದಂಥ ಕಾರಣ ಅಂತೇಳಿ ಸದ್ಯಕ್ಕಂತೂ ಗೊತ್ತಾಗಿಲ್ಲ. ಬಟ್ ಆದರೆ ಈತನ ಬಗ್ಗೆ ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ತಾ ಹೋದಂಥ ಸಂದರ್ಭದಲ್ಲಿ ಈತ ಸಹಜವಾಗಿ ಈ ಕನ್ನಡದಲ್ಲಿ ಒಂದಷ್ಟು ಪಾಪ್ಯುಲಾರಿಟಿಯನ್ನು ಗಿಟ್ಟಿಸ್ಕೊಂಡಿದ್ದ ಅನ್ನೋದು ಕೂಡ ಗೊತ್ತಾಗಿದೆ. ಇನ್ನು ಮೊನ್ನೆ ಶುಕ್ರವಾರ ಕಡೆಯದಾಗಿ ಈತ ಮಾತನಾಡಿದ್ದ, ಹುಡುಗಿಯನ್ನು ನೋಡಿ ಮದುವೆ ಮಾಡುವಂತಹ ಆಸೆ ಕೂಡ ಇವರ ಮನೆಯವರಿಗಿತ್ತು. ಕೆಲಸದಿಂದ ರಜೆ ಪಡೆದು ಬರ್ತೀನಿ ಅಂತಲೂ ಕೂಡ ಹೇಳಿದ. ನನಗೆ ಏನು ಹೇಳಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಆತನ ಚಂದನ್ ಅವರ ತಂದೆ ತಾಯಿ ಇಬ್ಬರು ಕೂಡ ಗೋಳಿಡ್ತಾ ಇದ್ದಾರೆ ಸಹಜವಾಗಿ. ಇನ್ನು ಇಲ್ಲಿ ಕನ್ನಡದ ಹತ್ತಿರ ಆಗಿದ್ರೆ ಒಂಥರ, ಈ ಕನ್ನಡದಲ್ಲಿ ಅಷ್ಟು ಈಸಿ ಅಲ್ಲ ರೀ. ಅಲ್ಲಿಂದ ಎಲ್ಲ ಪ್ರೊಸೆಸ್ಗಳನ್ನು ಮುಗಿಸ್ಕೊಂಡು ಬಾಡಿ ತರೋದು ಕೂಡ ಅಷ್ಟು ಈಸಿ ಅಲ್ಲ. ಆ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ. ಬಟ್ಟು ಯಾವಾಗ ಚಂದನ್ನು ಈ ಹೋರಾಟ ಗೀರಾಟ ಅಂತೇಳಿ ಧುಮುಕಿದ್ನೋ ಅವತ್ತೇ ಕಣ್ಣಿಗೆ ಬಿದ್ದುಬಿಟ್ನ ಅನ್ನುವಂಥದ್ದು ಈಗ ಕೆಲವರ ಅನುಮಾನ. ಯಾಕಂತ ಹೇಳಿದ್ರೆ ಈ ಗುಂಡು ಹಾರಿಸಿ ಈತನ ಜೀವವನ್ನು ತೆಗೆಯುವಂತಹ ಕ್ರೂರತನವನ್ನು ಯಾರಾದರೂ ಬೆಳೆಸ್ಕೊಂಡಿದ್ರೆ ಅದಕ್ಕೆ ಕಾರಣ ಏನಾದರೂ ಒಂದು ಇರಲೇಬೇಕಲ್ಲ. ಸುಮ್ಮನೆ ಏನಾದರೂ ಆ ರೀತಿ ಮಾಡ್ತಾರ? ಅದು ಬಹುಶಃ ಈತನ ಈ ಸಮಾಜಮುಖಿ ಸೇವೆಗಳೇ ಒಂದಷ್ಟು ಜನರಿಗೆ ಈ ಸಿಟ್ಟು ಬರೆಸ್ತೇನೋ ಅಂತಲೂ ಕೂಡ ಗೊತ್ತಾಗ್ತಿದೆ. ಮಧ್ಯಾಹ್ನ 3:31 ಸುಮಾರಿಗೆ ಆಗಿರುವಂತಹ ದಾಳಿ ಕೂಡ ಆಗಿರೋದ್ರಿಂದ ಸಹಜವಾಗಿ ಈತ ಇಲ್ಲಿ ಯಾಕೆ ಈ ರೀತಿ ಹತ್ಯೆ ಆದ ಅನ್ನುವಂಥದ್ದು ಒಂದು ದೊಡ್ಡ ಅನುಮಾನ. ಇನ್ನು ಈತ ಬ್ರಾಂಪ್ಟನ್ನಲ್ಲಿ ವಾಸವನ್ನು ಮಾಡ್ತಿದ್ದ, ಕೆನಡಾದ ಬ್ರಾಂಪ್ಟನ್ನಲ್ಲಿ ವಾಸ ಮಾಡ್ತಿದ್ದ. ಆತ ಹೋಗ್ತಿದ್ದಂತಹ ಕಾರ್ನ ಮೇಲೇ ಹಲವು ಸುತ್ತಿನ ಗುಂಡಿನ ದಾಳಿಯನ್ನು ಮಾಡಿರುವಂಥದ್ದು. ಈ ಕುರಿತು ಪೊಲೀಸರು ಕೂಡ ಈಗಾಗಲೇ ತನಿಖೆಯನ್ನು ಮಾಡ್ತಿದ್ದಾರೆ. ಆಮೇಲೆ ದಾಳಿ ಮಾಡಿದವ್ರನ್ನ ಅರೆಸ್ಟ್ ಮಾಡೋದೇನು ದೊಡ್ಡ ವಿಚಾರ ಅಲ್ಲ. ಕೆನಡಾದಲ್ಲಿ ಆರಾಮಲ್ಲ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ ಬಳಿಕ ಅವರ ಕೈಯಲ್ಲಿ ಬಾಯಿ ಬಿಡಿಸಿದ ಬಳಿಕ ಏನಕ್ಕೆ ಈ ರೀತಿ ಮಾಡಿದ್ರು, ಏನು ಕಾರಣ, ಇವೆಲ್ಲವೂ ಕೂಡ ಗೊತ್ತಾಗಲಿದೆ. ಬಟ್ ಆದರೆ ಈತ ಚಂದನ್ನು ಕೆನಡಾದಲ್ಲಿ ಮಾಡ್ತಿದ್ದಂತಹ ಸಮಾಜಮುಖಿ ಸೇವೆಗಳಿಗೆ ಈ ಮೂಲಕ ಬಲಿಯಾದ್ನ ಅನ್ನುವಂಥ ಅನುಮಾನ ಇವತ್ತಿಗೂ ಕೂಡ ಹಾಗೆ ಇದೆ. ಒಟ್ಟಾರೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಚಂದನ್ ಈ ಹತ್ಯೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಕನ್ನಡದಲ್ಲಿ ಯಾರಾದರೂ ಈ ಸ್ಟೋರಿಯನ್ನು ನೋಡಿದ್ರೆ ದಯವಿಟ್ಟು ನಿಮ್ಮ ಕಮೆಂಟ್ಸನ್ನು ಕೂಡ ಹಾಕಿ, ಕನ್ನಡದಿಂದ ಅಂತಲೂ ಕೂಡ ಮೆನ್ಷನ್ ಮಾಡಿ ಅಂತೇಳಿ ಹೇಳ್ತಾ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.